ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸಿಯದಾನಂದ್ ಮಂಗಳೆ. ಸ್ನೇಹಿತರೆ, ಇವತ್ತಿನ ದಿನ ನಾವು ಇಂಡಿಯನ್ ಏವಿಯೇಷನ್ ಸೆಕ್ಟರ್ ಬಗ್ಗೆ ಮಾತಾಡೋಣ. ಈ ಭಾರತ ದೇಶದಲ್ಲಿ ಏವಿಯೇಷನ್ ಸೆಕ್ಟರ್ ಯಾವಾಗಿಂದ ಬಂತು, ಈಗಿನ ಸದ್ಯದ ಪರಿಸ್ಥಿತಿ, ಹಾಗಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಯಾವ ಯಾವ ಕಂಪನಿಗಳಲ್ಲಿ ಮಾಡ್ಬೋದು ಅಂತ ಒಂದು ಸಣ್ಣ ವಿಶ್ಲೇಷಣೆಯನ್ನು ಮಾಡ್ಕೊಂಬರೋಣ. ಸ್ನೇಹಿತರೆ, ಈ ವಿಮಾನಯಾನ ಅನ್ನೋದು ಸ್ಟಾರ್ಟ್ ಆಗಿರೋದು 1903ರಲ್ಲಿ ರೈಟ್ ಬ್ರದರ್ಸ್ ಅನ್ನೋ ವಿಜ್ಞಾನಿಗಳು ಕಂಡುಹಿಡಿತಾರೆ. ಆದರೆ ನನಗನ್ಸುತ್ತೆ ಎಲ್ಲೋ ಒಂದು ಕಡೆಗೆ ಈ ವಿಮಾನವನ್ನು ಕಂಡುಹಿಡಿದಿದ್ದು ರೈಟ್ ಬ್ರದರ್ಸ್ ಅಲ್ಲ, ಆದರೆ ರಾಮಾಯಣದಲ್ಲಿ ಆಲ್ರೆಡಿ ರಾವಣ ಎಲ್ಲೋ ಕಂಡುಹಿಡಿದಿರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ನಾವು ಮೈಥಾಲಜಿ ನೋಡಿದಾಗ ಸೀತೆಯನ್ನು ಅಪಹರಿಸಲು ಉಪಯೋಗಿಸಿರ್ತಕ್ಕಂತಹ ಪುಷ್ಪಕ ವಿಮಾನ ಭಾರತ ದೇಶಕ್ಕೆ ಮೊದಲನೇದು. ಯಾವಾಗ ಇನ್ವೆನ್ಷನ್ ಆಗಿದೆ ಅಂತ ಅನಿಸುತ್ತೆ. ಆದರೆ ಅಫಿಷಿಯಲಿ ಏರ್ಲೈನ್ಸ್ ಇಂಡಸ್ಟ್ರಿಗೆ ಆವಿಷ್ಕಾರ ಮೂಡಿಸಿದ್ದು 1903ರಲ್ಲಿ ಬೈ ರೈಟ್ ಬ್ರದರ್ಸ್. ಅದಾದ ನಂತರ ನಮ್ಮ ಟಾಟಾ ಗ್ರೂಪಿನ JRD ಟಾಟಾ ಅವರು 1932ರಲ್ಲಿ ಟಾಟಾ ಏರ್ಲೈನ್ಸ್ ಅಂತ ಒಂದು ಕಂಪನಿನ ಸ್ಥಾಪನೆ ಮಾಡ್ತಾರೆ. ಇದು ಇಂಡಿಯಾಸ್ ಓಲ್ಡೆಸ್ಟ್ ಏರ್ಲೈನ್ಸ್ ಕೂಡ ಹೌದು. ಅದಾದ ನಂತರ ಭಾರತದ ಸ್ವತಂತ್ರದ ನಂತರ ಏರ್ ಕಾರ್ಪೊರೇಷನ್ ಆ್ಯಕ್ಟ್ ಪ್ರಕಾರ ಈ ಒಂದು ಪ್ರೈವೇಟ್ ಸೆಕ್ಟರ್ನಲ್ಲಿ ಇರ್ತಕ್ಕಂತಹ ಟಾಟಾ ಏರ್ಲೈನ್ಸ್ ಭಾರತ ಸರ್ಕಾರದ ಕಪಿಮುಷ್ಟಿಯಲ್ಲಿ ಹೋಗುತ್ತೆ. ಸ್ನೇಹಿತರೆ, ಅದಾದ ನಂತರ ಸಾಕಷ್ಟು ಪ್ರೈವೇಟ್ ಪ್ಲೇಯರ್ಸ್ಗಳು ನಾವು ಬಂದಿದ್ದನ್ನು ನೋಡಿದ್ದೀವಿ. ಯಾಕೆ ಬಂದಿದ್ದಾರೆ ಅಂದರೆ ಒಂದೆರಡು ಇನ್ಫಾರ್ಮೇಷನ್ಗಳನ್ನು ನಿಮ್ಮ ಮುಂದೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಒಂದು ವಿಚಾರ ಗೊತ್ತಿರ್ಬೋದು, ಭಾರತ ದೇಶದಲ್ಲಿ ಸುಮಾರು 140 ಕೋಟಿಗಿಂತ ಜಾಸ್ತಿ ಇರ್ತಕ್ಕಂತಹ ಭಾರತ ದೇಶ. ಇಲ್ಲಿ ಒಂದು ದಿನಕ್ಕೆ ಸುಮಾರು 4.5 ಲಕ್ಷ ಜನರು ಏರ್ವೇಸ್ನಲ್ಲಿ ಅಂದರೆ ಫ್ಲೈಟ್ನಲ್ಲಿ ಪ್ರಯಾಣ ಮಾಡ್ತಾರೆ. ಸ್ನೇಹಿತರೆ, ಹಾಗಾದರೆ 2030 ಒಳಗಡೆ ಭಾರತ ದೇಶ 3rd ಬಿಗ್ಗೆಸ್ಟ್ ಕಂಟ್ರಿ ಟು ಯೂಸ್ ದ ಏವಿಯೇಷನ್ ಅನ್ನೋದು ಗೊತ್ತಾದ ನಂತರ ಸಾಕಷ್ಟು ಕಂಪನಿಗಳು ಲಗ್ಗೆ ಇಡ್ತವೆ. ಅದರಲ್ಲಿ 2003ರಲ್ಲಿ ಡೆಕ್ಕನ್ ಏರ್ವೇಸ್ ಅಂತ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಕ್ಯಾಪ್ಟನ್ ಗೋಪಿನಾಥ್ ಅವರು. ಅದರ ಬೆನ್ನಲ್ಲೇ 2005ರಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ನ ಸ್ಟಾರ್ಟ್ ಮಾಡ್ತಾರೆ ವಿಜಯ್ ಮಲ್ಯ ಅವರು. ಅದೇ ರೀತಿ 2005ರಲ್ಲೇ ಮತ್ತೊಂದು ಕಂಪನಿ ದಟ್ ಈಸ್ ಇಂಡಿಗೋ ಏರ್ವೇಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಸಾಕಷ್ಟು ಕಂಪನಿಗಳು ಲಗ್ಗೆ ಇಟ್ಟಿದ್ದಾವೆ 2000 ನಂತರ. ಸೊ ಹಾಗಾದರೆ ಎಲ್ಲೋ ಒಂದು ಕಡೆಗೆ ಈ ಎಲ್ಲ ಕಂಪ್ನಿಗಳು ಮುಚ್ಚುತ್ತಾ ಬಂದಿದ್ದಾವೆ. ಕೇವಲ ಮೆಜಾರಿಟಿಯಲ್ಲಿ ಇರ್ತಕ್ಕಂಥದ್ದು ಒಂದು ಇಂಡಿಗೋ ಏರ್ವೇಸ್, ಎರಡನೇದು ಏರ್ ಇಂಡಿಯಾ, ನಂತರ ಸ್ಪೈಸ್ ಜೆಟ್ ಹಾಗೂ ಆಕಾಶ ಅನ್ನೋ ಒಂದು ಕಂಪನಿಗಳು. ಸ್ನೇಹಿತರೆ, ಇದೊಂದು ಲೆಕ್ಕಾಚಾರಗಳನ್ನು ನೋಡ್ತಾ ಬಂದಾಗ ಯಾಕೆ ಇಷ್ಟೊಂದು ಕಂಪ್ನಿಗಳು ಕ್ಲೋಸ್ ಆಗ್ತಾ ಇದ್ದಾವೆ ಅಂತ ಹೇಳಿದಾಗ ಮೊದಲನೇದಾಗಿ ಕಾಣೋದು ರಾ ಮೆಟೀರಿಯಲ್ ಕಾಸ್ಟ್, ಅಂದರೆ ಫ್ಯೂಯಲ್ ಕಾಸ್ಟ್ನಲ್ಲಿ ಅತಿ ಏರಿಕೆಯನ್ನು ಕಂಡಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ವಿ, ಈ ಕ್ರೂಡ್ ಆಯಿಲ್ನ ಪ್ರೈಸ್ ಒಂದೇ ದಿನಕ್ಕೆ 10%ಗಿಂತ ಜಾಸ್ತಿ ಮೇಲೆ ಹೋಯಿತು. ಯಾಕಂದರೆ ಈ ಇಸ್ರೇಲ್ನವ್ರು ಏನು ಇರಾನ್ ಮೇಲೆ ಏನು ಅಟ್ಯಾಕ್ ಮಾಡಿದ್ರು, ಇದರ ಒಂದು ಪರಿಣಾಮವಾಗಿ ಕ್ರೂಡ್ ಆಯಿಲ್ನ ಪ್ರೈಸ್ನ ನಾವು ಜಾಸ್ತಿ ಆಗಿದೆ ನೋಡಿದ್ದೀವಿ. ಎರಡನೇ ಪಾಯಿಂಟ್ ಅಂದರೆ ಟೂ ಮಚ್ ಆಫ್ ಕಾಂಪಿಟೇಷನ್ ಬಿಟ್ವೀನ್ ದ ಪ್ಲೇಯರ್ಸ್. ಈ ಪ್ರಾಫಿಟ್ ಮಾರ್ಜಿನ್ ತುಂಬ ತಿನ್ನಾಗಿರ್ತಕ್ಕಂಥದ್ದು. ಸೊ ನಾವು ಕಿಂಗ್ ಫಿಶರ್ ಏರ್ಲೈನ್ಸ್ನಲ್ಲಿ ನಾವು ನೋಡಿದ್ವಿ, ಲಕ್ಸುರಿಯಸ್ ಏರ್ಕ್ರಾಫ್ಟ್ಗಳನ್ನು ನಮಗೆ ಪ್ರಯಾಣ ಮಾಡಲಿಕ್ಕೆ ಕೊಡ್ತಾ ಇದ್ರು ಅಟ್ ಎ ವೆರಿ ಅಫೋರ್ಡಬಲ್ ಪ್ರೈಸಸ್. ಜೊತೆಗೆ ನಿಮಗೆಲ್ಲ ನೆನಪಿರ್ಬೋದು, ₹1 ಫ್ಲೈಟ್ನಲ್ಲಿ ಪ್ರಯಾಣ ಮಾಡಿ ಅಂತ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಗಳನ್ನು ನಾವು ನೋಡಿದ್ವಿ. ಯಾಕಂದರೆ ದಟ್ ವಾಸ್ ದ ಕಾಂಪಿಟೇಷನ್. ನಾವು ಇಲ್ಲಿ ಚಾಪು ಮೂಡಿಸ್ಬೇಕು ಅಂತ ಸಾಕಷ್ಟು ಕಂಪನಿಗಳು ಬಂದವು. ಮೂರನೇದಾಗಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ತೆರಿಗೆಯ ವ್ಯವಸ್ಥೆ. ಈ ಒಂದು ಕಂಪನಿಗಳಿಗೆ, ಈ ಒಂದು ಸೆಕ್ಟರ್ನಲ್ಲಿ ಇರ್ತಕ್ಕಂಥ ಕಂಪನಿಗಳಿಗೆ ಅತಿ ಹೆಚ್ಚಿನ ಪ್ರೋತ್ಸಾಹ ಸಿಗದೆ ಲಾಸ್ಗಳನ್ನು ಇನ್ಕರ್ ಮಾಡಿಕೊಂಡು ಕಂಪ್ನಿಗಳನ್ನು ಕ್ಲೋಸ್ ಆಗಿದ್ದನ್ನು ಕೂಡ ನಾವು ನೋಡಿದ್ವಿ. ಇದೇ ಡೆಕ್ಕನ್ ಏರ್ಲೈನ್ಸ್ 2003ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು 2007ಕ್ಕೆ ವಿಜಯ್ ಮಲ್ಯ ಅವರ ಒಂದು ಕಿಂಗ್ ಫಿಶರ್ ಏರ್ಲೈನ್ಸ್ಗೆ ಅದು ಸೇಲ್ ಆಗುತ್ತೆ. ಆದರೆ ಈ ಒಂದು ಕಿಂಗ್ ಫಿಶರ್ ಏರ್ಲೈನ್ಸ್ ತನ್ನ ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ದು ಇನ್ಕಮ್ ಕಡಿಮೆ ಇದ್ದಾಗ ಸುಮಾರು 9,000 ಕೋಟಿಗಳ ಹೊರೆಯನ್ನು ಇಟ್ಕೊಂಡು ಆಕಾಶದಿಂದ
ಇನ್ಸಾಲ್ವೆಂಟ್ ಆಗಿ ಧರೆಗಿಳಿಯುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ವಿ, ಮೇ ಚೋರ್ ನಹಿ ಹೂ ಅಂಥೇಳಿ ವಿಜಯ್ ಮಲ್ಯ ಅವರು ಹೇಳಿದ್ರು. ಅಂದರೆ ತಾವು ಭಾರತ ದೇಶದಿಂದ ಹೊರಗಡೆ ಹೋಗುವಾಗ ಫೈನಾನ್ಸ್ ಮಿನಿಸ್ಟ್ರಿಗೆ ಇನ್ಫಾರ್ಮ್ ಮಾಡಿ ಹೋಗಿದ್ದೀವಿ ಅಂತ ಹೇಳಿದ್ದನ್ನು ಕೂಡ ನೀವು ಒಂದು ಪಾಡ್ಕಾಸ್ಟ್ನ ನೋಡಿದ್ದೀವಿ. ಸೊ ಅದರ ವಿಚಾರ ನಮಗೆ ಬೇಡ. ನಮ್ಮ ವಿಚಾರ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ಯಾವ ಸೆಕ್ಟರ್ನಲ್ಲಿ ಇರ್ತಕ್ಕಂಥ ಯಾವ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಮ್ಮ ಲೆಕ್ಕಾಚಾರ ಇರಲಿ. ಸೊ ಹಾಗಾದರೆ ಇಂಡಿಯನ್ ಏರ್ಲೈನ್ಸ್ ಕೂಡ ಸ್ವತಂತ್ರದ ನಂತರ JRD ಟಾಟಾ ಅವರಿಂದ ಭಾರತ ದೇಶದ ಸರ್ಕಾರಕ್ಕೆ ಹೋಗಿತ್ತು. ಇದನ್ನು 2022ರಲ್ಲಿ ನಮ್ಮ ರತನ್ ಟಾಟಾ ಅವರು ವಾಪಸ್ ಅದನ್ನು ತಗೊತಾರೆ. ಭಾರತ ದೇಶದಿಂದ ಏನು ಸುಮ್ಮನೆ ಕೊಟ್ಟಿರಲ್ಲ, ಅದು ಲಾಸ್ ಮೇಕಿಂಗ್ ಕಂಪನಿ ಫಾರ್ ದಿ ಡಿಕೇಡ್ಸ್. ಆದ ನಂತರವೂ ಕೂಡ ರತನ್ ಟಾಟಾ ಅವರು ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಏರ್ಲೈನ್ಸು ಇದನ್ನು ವಾಪಸ್ ತಗೋಬೇಕು ಅಂಥೇಳಿ ಈ ಟಾಟಾ ಏರ್ಲೈನ್ಸ್ ಏನು ಏರ್ ಇಂಡಿಯಾ ಆಗಿತ್ತು ಅದು ಟಾಟಾ ಗ್ರೂಪಿಗೆ ಮತ್ತೆ ವಾಪಸ್ ಬರುತ್ತೆ. ಸೊ ಟಾಟಾ ಗ್ರೂಪ್ನವರು ಈ ಏರ್ ಇಂಡಿಯಾವನ್ನು ವಿಸ್ತಾರ ಗ್ರೂಪ್, ಅವರ ಒಂದು ಗ್ರೂಪ್ ಏನಿತ್ತು ಅದ್ರ ಜೊತೆಗೆ ಸೇರಿಸ್ತಾರೆ. ಸೊ ಹಾಗಾದರೆ ಸಕ್ಸಸ್ಫುಲ್ ಆಗಿ ನೋಡ್ತಕ್ಕಂಥ ಒಂದೇ ಒಂದು ಕಂಪ್ನಿ ಅಂದರೆ ದಟ್ ಈಸ್ ಇಂಡಿಗೋ ಏರ್ಲೈನ್ಸ್. ಸ್ನೇಹಿತರೆ, 4.5 ಲಕ್ಷ ಜನ ಒಂದೇ ದಿವಸದಲ್ಲಿ ಪ್ರಯಾಣಿಸ್ತಿದ್ದಾರೆ. ಅಂದರೆ ಅದರಲ್ಲಿ 3 ಲಕ್ಷ ಜನ ಪ್ರಯಾಣಿಸ್ತಾ ಇರ್ತಕ್ಕಂಥದ್ದು ಇಂಡಿಗೋ ಏರ್ಲೈನ್ಸ್ನಲ್ಲಿ. ಇನ್ನು ಮಿಕ್ಕಿದ 1.5 ಲಕ್ಷ ಜನ ಬೇರೆ ಬೇರೆ ಕಂಪ್ನಿಗಳನ್ನು ಆಯ್ಕೆ ಮಾಡ್ಕೊತಾ ಇದ್ದಾರೆ. ಸೊ ಹಾಗಾದರೆ ಸಿಂಹಪಾಲು ಮೋರ್ ದೆನ್ 60% ಇರ್ತಕ್ಕಂಥದ್ದು ಇಂಡಿಗೋ ಏರ್ಲೈನ್ಸ್ಗೆ. 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಏರ್ ಇಂಡಿಯಾ, 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಸ್ಪೈಸ್ ಜೆಟ್, ಹಾಗೂ 4ನೇ ಸ್ಥಾನದಲ್ಲಿ ಇನ್ನಿತರ ಕಂಪ್ನಿಗಳು ಇದ್ದಾವೆ. ಸ್ನೇಹಿತರೆ, ರತನ್ ಟಾಟಾ ಅವರು ಏರ್ ಇಂಡಿಯಾ ಕಂಪನಿಯನ್ನು 18,000 ಕೋಟಿಗಳನ್ನು ಕೊಟ್ಟು ಖರೀದಿಸ್ತಾರೆ. ಸೊ ಹಾಗಾದರೆ ನಮಗೆ ಒಂದು ಅರ್ಥ ಆಗ್ತಾ ಇದೆ, ಇಂಡಸ್ಟ್ರಿ ಇಸ್ ಎಕ್ಸ್ಟ್ರೀಮ್ಲಿ ಗುಡ್, ಬಟ್ ಕಾಸ್ಟ್ ಜಾಸ್ತಿ ಇದೆ, ಮಾರ್ಜಿನ್ ಕಡಿಮೆ ಇದೆ, ಹಾಗೂ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಈ ಒಂದು ಸೆಕ್ಟರ್ನಲ್ಲಿ ಕಂಪ್ನಿಗಳು ಉಳ್ಕೊಳ್ಳಲಿಕ್ಕೆ ಕಷ್ಟ ಆಗ್ತಾ ಇದೆ. ಸ್ನೇಹಿತರೆ, ಹಾಗಾದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಲಿಸ್ಟ್ ಆಗಿರೋಂಥ ಕಂಪ್ನಿಗಳು ಯಾವುದು ಅಂತ ನೋಡಿದಾಗ ಮೆಜಾರಿಟಿಲಿ 2 ಕಂಪ್ನಿ ಇರ್ತಕ್ಕಂಥದ್ದು. ನಂಬರ್ 1 ಈಸ್ ಇಂಡಿಗೋ ಏರ್ಲೈನ್ಸ್, ನಂಬರ್ 2 ಈಸ್ ಸ್ಪೈಸ್ ಜೆಟ್. ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿದಾಗ ಆಶ್ಚರ್ಯ ಕೂಡ ಆಗುತ್ತೆ ಸ್ನೇಹಿತರೆ. ಸಿಂಹಪಾಲಲ್ಲ, ಆಲ್ಮೋಸ್ಟ್ ಅದರದ್ದೇ ಪಾಲು ಅಂತ ಅನ್ಸ್ಕೊಳ್ಳೋದು ಇಂಡಿಗೋ ಏರ್ಲೈನ್ಸ್. ಯಾಕಂದರೆ 2 ಲಕ್ಷ ಕೋಟಿಗಳಿಗಿಂತ ಹೆಚ್ಚಿನ ಒಂದು ಮಾರ್ಕೆಟ್ ಕ್ಯಾಪ್ ಇರ್ತಕ್ಕಂಥದ್ದು ಇಂಡಿಗೋ ಏರ್ಲೈನ್ಸ್ದು. ಕೇವಲ 6,000 ಕೋಟಿಗಳು ಇರ್ತಕ್ಕಂಥದ್ದು ಸ್ಪೈಸ್ ಜೆಟ್. ಸೊ ನಾವು ಯಾವ ಕಂಪ್ನಿನಲ್ಲಿ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಪ್ಯಾರಾಮೀಟರ್ಗಳನ್ನು ನೋಡಬೇಕು. ಎಲ್ಲೋ ಒಂದು ಕಡೆ ಬುಕ್ ವ್ಯಾಲ್ಯೂ ನೋಡಿದಾಗ ನಮಗೆ ಭಯ ಕೂಡ ಆಗುತ್ತೆ, ಏನಪ್ಪ ಇಷ್ಟೊಂದು ಓವರ್ ವ್ಯಾಲ್ಯೂಡ್ ಆ ಸ್ಟಾಕ್ಸ್ಗಳು ಇವೆಲ್ಲ ಅಂತ ಅನಿಸುತ್ತೆ. ಆದರೆ ಬೇರೆ ಯಾವುದೋ ಒಂದು ರೀತಿಯ ಒಂದು ಅವಕಾಶಗಳಿಲ್ಲ, ಇರ್ತಕ್ಕಂಥದ್ದೇ ಕೆಲವು ಕಂಪನಿಗಳು. ಅದೇ ರೀತಿ ನಾವು ಇನ್ನೊಂದು ವಿಚಾರ ಏನು ನೋಡಲೇಬೇಕು ಅಂದರೆ, ಕಳೆದ 10 ವರ್ಷಗಳಲ್ಲಿ ಈ ಏನು ಕೆಲವೊಂದು ಕಂಪ್ನಿಗಳನ್ನು ನೋಡಿದ್ವಿ, ಅದರಲ್ಲಿ ಎಷ್ಟು ಕಂಪ್ನಿಗಳು ಪ್ರಾಫಿಟಬಲ್ ಆಗಿದ್ದಾವೆ ಅನ್ನೋದು ಕೂಡ ನಮಗೆ ಬಿಟ್ಟಂತಹ ಒಂದು ವಿಚಾರ. ಸ್ನೇಹಿತರೆ, ಹಾಗಾದ್ರೆ ನಮಗೆ ಅರ್ಥ ಆಯಿತು, ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಸ್ಕೋಪ್ ಇರ್ತಕ್ಕಂಥದ್ದು ಏವಿಯೇಷನ್ ಸೆಕ್ಟರ್ಗೆ. ಅದರಲ್ಲೂ ಕೆಲವು ಪ್ಲೇಯರ್ಸ್ಗಳು ಅಂದರೆ ಕಂಪ್ನಿಗಳು ನಮ್ಮಲ್ಲಿ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟಿಗಾಗಿ. ಹಾಗಾದರೆ ಈ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅನ್ನೋದನ್ನು ವಿಚಾರ ಮಾಡೋದಕ್ಕಿಂತ ಮುಂಚೆ ಫಂಡಮೆಂಟಲ್ ಪ್ಯಾರಾಮೀಟರ್ಸ್ಗಳನ್ನು ನೋಡೋದನ್ನು ಕಲಿಯಬೇಕು. ಈ ಒಂದು ಕಲಿಸುವ ವಿಚಾರವನ್ನು ನಾವು ನಮ್ಮ CA ದಯಾನಂದ ಮಂಗಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರತಿ ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಕಂಡಕ್ಟ್ ಮಾಡ್ತಾಯಿದ್ದೀವಿ. ನಾಟ್ ಓನ್ಲಿ ಇನ್ ಬೆಂಗಳೂರು, ನಮ್ಮ ಹುಬ್ಬಳ್ಳಿಯಲ್ಲಿ ಕೂಡ ನಡೀತಾ ಇದೆ. ಯಾರಿಗೆ ಒಬ್ಬ ಒಳ್ಳೆ ಸಕ್ಸಸ್ಫುಲ್ ಇನ್ವೆಸ್ಟರ್ ಟ್ರೇಡರ್ ಆಗುವ ಹಂಬಲ ಇದೆ, ಅವರು ಈ ಕೆಳಕಂಡ ನಂಬರ್ಗಳಿಗೆ ಕಾಲ್ ಮಾಡಿ ನಿಮ್ಮ ಸೀಟ್ಸ್ಗಳನ್ನು ರಿಸರ್ವ್ ಮಾಡಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಚಾರ. ಸ್ನೇಹಿತರೆ, ಹಾಗಾದರೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಫಸ್ಟ್ ಫ್ಲೈಟ್ ಜರ್ನಿ ಯಾವ ಏರ್ಲೈನ್ಸ್ದು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಹಾಗಾದರೆ ಇನ್ನೊಂದು ಗುಡ್ ನ್ಯೂಸ್, ಯಾರು ಕಮಾಡಿಟಿ ಟ್ರೇಡಿಂಗ್ ಕಲಿಬೇಕು ಅನ್ನೋ ಆಸಕ್ತಿ ಇದೆ, ನಮ್ಮ ಮುಂದಿನ ಶುಕ್ರವಾರದಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ದಟ್ ಈಸ್ ಪ್ಯೂರ್ಲಿ ಫಾರ್ ಕಮಾಡಿಟಿ ಟ್ರೇಡರ್ಸ್. ಹೆಡ್ಜಿಂಗ್ ಮಾಡಿ ಕಮಾಡಿಟಿ ಟ್ರೇಡ್ಗಳನ್ನು ಹೇಗೆ ಮಾಡ್ಬೋದು ಅಂತ
ತಿಳಿಸ್ಕೊಡುವ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಕಲಿಯೋ ಆಸಕ್ತಿ ನಿಮಗಿದ್ರೆ ಈ ಕೆಳಕಂಡ ನಂಬರಿಗೆ ಕಾಲ್ ಮಾಡಿ ಇದರ ವಿವರಣೆಯನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.